ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವೆಜ್ ಮೋಮೋಸ್ ಮಾಡೋದು ಕಲಿಯೋಣ ಬರ್ರಿ. ನಾನು ಇಲ್ಲೊಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕತ್ತೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಇದಕ್ಕೆ ನಾ ಇಲ್ಲೇ ಏನು ಜೀರಿಗೆ ಸಾಸಿವೆ ಅದು ಏನೂ ಹಾಕಂಗಿಲ್ಲ. ನೋಡ್ರಿ, ಎಣ್ಣೆ ಕಾಯತೈತಿ. ಇಲ್ಲ ನಾನು ಸಣ್ಣ ಕ್ಯಾಬೇಜ್, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಹೆಚ್ಚಿಟ್ಕೊಂಡೀನಿ. ಫಸ್ಟಿಗೆ ನಾವಿಲ್ಲೇ ಕ್ಯಾಬೇಜ್ ಹಾಕೋಣ. ಕ್ಯಾಬೇಜ್ ಹಾಕಿದ ಮೇಲೆ ಆ ಕ್ಯಾಬೇಜ್ ಹಸಿ ವಾಸನೆ ಹೋಗುತ್ತನ ಅದನ್ನ ಸ್ವಲ್ಪ ಬಾಡಿಸ್ಕೋಬೇಕು. ನೋಡ್ರಿ, ಈ ಥರ ಚಂದ ಕೈ ಆಡ್ಕೋಬೇಕು. ಅದನ್ನ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಅದ್ರದ್ದು ಹಸಿ ವಾಸನೆ ಬಂತು ಬಾಯಾಗ ತಿನ್ನುವಾಗ ಅಂದ್ರೆ ಚಲೋ ಹತ್ತಂಗಿಲ್ಲ ಅದು. ನೋಡ್ರಿ, ಈ ಥರ ಚಂದಾಗ ಕೈ ಆಡಿಸ್ಕೋಬೇಕು ಅದನ್ನು. ಅದರಾದಮೇಲೆ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದ ಕ್ಯಾರೆಟ್ ಹಾಕತ್ತೀನಿ. ಈ ಸ್ಟೇಜ್ ಒಳಗೆ ನೀವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಬೋದು. ನಾ ಇಲ್ಲೇ ಹಾಕಿಲ್ಲ. ಕ್ಯಾರೆಟ್ ಹಾಕಿದ ಮೇಲೆ ಅದನ್ನು ಚೆಂದ ಕೈ ಆಡ್ಕೊರಿ. ಆಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದ ಕ್ಯಾಪ್ಸಿಕಮ್ ಹಾಕತ್ತೀನಿ. ಖಾರ ನೋಡ್ಕೊಂಡು ಕ್ಯಾಪ್ಸಿಕಮ್ ಹಾಕ್ರಿ ನೀವು. ಮತ್ತು ಇದಕ್ಕೆ ಎಕ್ಸ್ಟ್ರಾ ಹಸಿ ಮೆಣಸಿನ್ಕಾಯಿನ ಹಾಕಂಗಿಲ್ಲ. ನಾನು ಇಲ್ಲೇ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೀನಿ, ಬ್ಲ್ಯಾಕ್ ಪೆಪ್ಪರ್ ಪೌಡ್ರ. ಅದು ಹಾಕಿದ ಮೇಲೆ ಅದನ್ನು ಚೆಂದಾಗ ಕೈ ಆಡಿಸ್ಕೋಬೇಕು. ಇಲ್ಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನ ಸೋಯಾ ಸಾಸ್ ಹಾಕೀನಿ. ಬೇಕನ್ನೋರು ಸ್ವಲ್ಪ ಚಿಲ್ಲಿ ಸಾಸ್ ಹಾಕ್ಕೋಬೋದು. ಈ ಟೊಮೆಟೊ ಸಾಸ್ ಎಲ್ಲ ಏನು ಹಾಕಕ್ಕೆ ಹೋಗ್ಬೇಡ್ರಿ ಇದಕ್ಕೆ. ಇದನ್ನ ಚೆಂದಾಗ ಕೈ ಆಡ್ಕೊರಿ. ಇದಕ್ಕೆ ನೀರು ಹಾಕಿ ಬೇಯಿಸ್ಕೊಳ್ಳೋದು ಏನು ಮಾಡೋಂಗಿಲ್ಲ. ಹಿಂಗೆ ಡ್ರೈನೇ ಬೇಯಬೇಕದ. ಈ ತರಕಾರಿ ಒಳಗೆ ಜಾಸ್ತಿ ನೀರು ಬಿಟ್ಟಿರ್ತೈತಲ್ಲ, ಅದ್ರೊಳಗೆ ಬೇಯ್ತೈತದ ಚೆಂದಾಗ. ನೋಡ್ರಿ, ಈಗ ಚೆಂದ ಬೆಂದೈತಿ. ನಾ ಈಗ ಇನ್ನೊಂದು ಇಲ್ಲೇ ಒಂದು ಪ್ಲೇಟ್ ತೊಗೊಂಡೀನಿ. ಅದಕ್ಕೆ 1 ಬೌಲಷ್ಟು ಮೈದಾ ಹಿಟ್ಟು ಹಾಕ್ಕೊಂಡೀನಿ. ಸ್ವಲ್ಪ ರುಚಿಗೆ ಉಪ್ಪು ಹಾಕೋರಿ. ತೊಗೊಳ್ಳೋರು ಸ್ವಲ್ಪ ಗೋಧಿ ಹಿಟ್ಟು ತೊಗೋತಾರೆ, ಹೆಲ್ತ್ ಕಾನ್ಷಿಯಸ್ ಇರೋರು ಗೋಧಿ ಹಿಟ್ಟು ತೊಗೋಬೋದು. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳತ್ತೀನಿ, 1 ಸ್ಪೂನಷ್ಟು. ಇದೇನು ಕಾದಿದ್ದೇನು ಎಣ್ಣೆ ಅಲ್ಲ, ಹಂಗೆ ನಾರ್ಮಲ್ ಎಣ್ಣೆನ ಹಾಕ್ಕೊಂಡು ಕಲಿಸ್ಕೋಬೇಕು. ನೋಡ್ರಿ, ಎಣ್ಣೆ ಎಲ್ಲ ಹಿಟ್ಟಿಗೆ ಹತ್ಕೊಳ್ಳೋಂಗೆ ಕಲಿಸ್ಕೊರಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂತ ಗಟ್ಟಿಗೆ ಕಲಿಸ್ಕೋಬೇಕಿದ್ನ. ಚಪಾತಿ ಹಿಟ್ಟು ಇರ್ತೈತಲ್ಲ, ಅಷ್ಟೇನು ಬೇಡ, ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕು. ನೋಡ್ರಿ, ಇಷ್ಟು ಗಟ್ಟಿ ಇದ್ರೆ ಸಾಕು. ಇದ್ರಾಗಿಂದ ಒಂದು ಉಳ್ಳಿ ತಗೊಂಡು ನಾ ಈಗ ದೊಡ್ಡದಾಗಿ ಒಂದು ಚಪಾತಿ ಲಟ್ಟಿಸ್ಕೋತೀನಿ. ಬೇಕನ್ನೋರು ಸಣ್ಣ ಲಟ್ಟಿಸ್ಕೋಬೋದು. ನಾ ಯಾಕೆ ಹಿಂಗೆ ಮಾಡತ್ತೀನಿ ಅಂದರೆ ಎಲ್ಲನೂ ಚೆಂದಾಗ ಒಂದು ಸೈಜ್ ಮೋಮೋಸ್ ಕಾಣಲಿ ಅಂಥೇಳಿ ಮಾಡತ್ತೀನಿ ಅಷ್ಟೆ. ಮತ್ತು ಸಣ್ಣ ಲಟ್ಟಿಸ್ಕೊಂತ ಕೊಂಡೋದು ಅದು ಲೇಟು ಆಗ್ತೈತ್ರಿ ಅದು. ಸೊ ಬೆಟರ್ ವೇ ಹಿಂಗೆ ಮಾಡೋದು ಚಲೋ ಅಂತೀನಿ ನಾನು. ನೋಡ್ರಿ, ಈ ಥರ ಮಾಡಿ ಒಂದು ಬೌಲು ಅಥವಾ ಒಂದು ಪ್ಲೇಟ್ ತೊಗೊಂಡು ಹಿಂಗೆ ಕಟ್ ಮಾಡ್ಕೊರಿ. ಇಷ್ಟು ದಪ್ಪಿದ್ರೆ ಸಾಕು. ಈಗ ನಾವು ಇದ್ರೊಳಗೆ ಸ್ಟಫಿಂಗ್ ಐತಲ್ಲ, ಅದನ್ನಿಟ್ಟು ಸ್ಟಫ್ ಮಾಡೋಣ. ಇದೇ ಫಿಲ್ ಮಾಡೋಣ ಈಗ. ಇಲ್ಲಿ ವಿಡಿಯೋ ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಮೋಮೋಸ್ ಫೋಲ್ಡಿಂಗ್ ಹೆಂಗಿರ್ತೈತಲ್ಲ ಆ ಥರನ ಮಾಡ್ಕೊಂಡ್ರೆ ನೋಡೋಕ್ಕೂ ಚೆಂದ ಕಾಣ್ತಾವ್ರಿ. ಕೆಲವರು ಮೋದಕದ ಥರನೂ ತುಂಬ್ತಾರೆ,
ಹಾಗೂ ತುಂಬ್ಕೋಬೋದು. ಮೊಮೋಸ ನಾನು ನೋಡಿದ ಪ್ರಕಾರ ಒಂದು 6 ಥರ ಸ್ಟಫ್ ಮಾಡ್ತಾರೆ, 6 ಥರ ಹಿಂಗೆ ಡಿಸೈನ್ ಕೊಡ್ತಾರೆ. ಅದಕ್ಕೆ ನಾನು ಅದರೊಳಗೆ ನಾವು ಒಂದು ಥರ ತೋರ್ಸತ್ತೀನಿ ಅಷ್ಟೆ. ಈ ಥರ ಡಿಸೈನ್ ಐತೆ, ಅದಷ್ಟು ಚೆಂದ ಕಾಣಿಸಿಲ್ಲ, ಸೊ ಇನ್ನೊಂದು ತೋರ್ಸತ್ತೀನಿ ನೋಡ್ರಿ. ಈಗ ಒಂದು ಲಟ್ಸಿದ ಹಾಳಿ ತಗೊಂಡಿನಿ, ಕಣಕ ಅದರೊಳಗೆ ಕ್ಯಾಬೇಜ್ ಸ್ಟಫಿಂಗ್ ಹಾಕತ್ತೀನಿ. ಫೋಲ್ಡಿಂಗ್ ನೋಡ್ರಿ ಯಾವ ಥರ ಮಾಡ್ತೀನಂತ. ಸ್ವಲ್ಪ ಮಿಡ್ಲ್ ಒತ್ತಿ ಹಿಡಿದು ಆಮೇಲೆ 2 ಬಟ್ಟಿಂದ ಡಿಸೈನ್ ಕೊಡಬೇಕು. ಅದಕ್ಕೆ ಒಂದು ಸತಿ ಹಿಂದೆ ಜಗಬೇಕು ಮತ್ತು ಮುಂದೆ ತೊಗೊಂಡು ಫೋಲ್ಡ್ ಮಾಡಬೇಕು. ಈ ಥರ ಡಿಸೈನ್ ಬರುತ್ತೆ. ಸ್ಟಫ್ ಮಾಡೋದೆಲ್ಲ ಭಾಳ ಈಸಿ ಐತ್ರಿ. ಇದು ಭಾಳ ಲಘು ಕಲಿಬೋದು. ಇದನ್ನ ಯಾರಿಗಾರ ಬರಲಿಲ್ಲ ಅಂದ್ರೆ ನೀವು ಮೋದಕದ ಥರನೂ ತುಂಬಿ ಮಾಡ್ಕೋಬೋದು. ಬರಲಿಲ್ಲ ಅಂಥೇಳಿ ನೀವು ಮೊಮೋಸ್ ತಿನ್ನೋದು ಬಿಡಬೇಡ್ರಿ, ಆ ಥರ ತುಂಬಿಕೊಂಡು ಮಾಡ್ಕೊರಿ. ನೋಡ್ರಿ ಈ ಥರ ಫೋಲ್ಡ್ ಮಾಡಿರಿ. ನಾ ಇಲ್ಲೇ ಇನ್ನೊಂದು ಬಾಣಲಿ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಳತ್ತೀನಿ. ನಾನು ಈ ಮೊಮೋಸ್ ಸ್ಟೀಮ್ ಮಾಡತ್ತೀನಿ. ಸ್ಟೀಮ್ಡ್ ಮೊಮೋಸ್ ಇವ. ಕೆಲವರು ಫ್ರೈ ಮಾಡ್ತಾರೆ, ಅದು ಟೇಸ್ಟಿಯಾಗಿರುತ್ತೆ. ನಾವೊಂದು ಸ್ಟ್ಯಾಂಡ್ ಇಟ್ಕೊಂಡೀನಿ. ನೀರು ಸ್ವಲ್ಪ ಕಾದ್ಮೇಲೆ ಒಂದು ಪ್ಲೇಟ್ ಒಳಗೆ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಅದರೊಳಗೆ ಪ್ಲೇಸ್ ಮಾಡಿರಿ. ಅದು ಮತ್ತು ನೀವು ಮಾಡಿಟ್ಕೊಂಡಿದ್ದು ಮೊಮೋಸ್ ಎಲ್ಲ ಇಡ್ರಿ. ಅವು ಒಂದಕ್ಕೊಂದು ಅಂಟಬಾರ್ದು, ಸ್ವಲ್ಪ ಬಿಡಿ ಬಿಡಿಯಾಗಿ ಇಡ್ರಿ. ಅವು ಒಂದಕ್ಕೊಂದು ಅಂಟ್ಕೊಂಡು ಅಂದ್ರೆ ನೀವು ತೆಗಿಯುವಾಗ ಇಲ್ಲ ಅಂಟ್ಕೊಂಡ್ಬಿಟ್ಟಿರ್ತಾವೆ ಒಂದ್ಕೊಂಡು. ನೋಡ್ರಿ ಈ ಥರ ಇಡಬೇಕು. ಗಿಟ್ಟ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡತ್ತೀನಿ ನಾನು. ಇದು ಏನಿಲ್ಲ ಅಂದ್ರೆ ಒಂದು 6 ರಿಂದ 8 ನಿಮಿಷ ಸ್ಟೀಮ್ ಆಗಬೇಕು. ನೋಡ್ರಿ ಈಗ ಮೊಮೋಸ್ ಬೆಂದಾವು. ನಾ ಇಲ್ಲೇ ಒಂದು ಟೂತ್ಪಿಕ್ಕಿಂದ ಚೆಕ್ ಮಾಡತ್ತೀನಿ ಅವನ್ನ. ಟೂತ್ಪಿಕ್ಕಿಗೆ ಹಿಟ್ಟೇನು ಅಂಟ್ಕೊಲಿಲ್ಲ ಅಂದ್ರೆ ಆಗ್ಯಾವಂತ. ನೋಡ್ರಿ ಮೊಮೋಸ್ ರೆಡಿ ಆದವು. ನೀವು ಇದನ್ನು ಸೆಜ್ವಾನ್ ಸಾಸ್ ಇಲ್ಲ ಈ ಪಿಜ್ಜಾ ಸಾಸ್ ಬರುತ್ತಲ್ಲ ಅದ್ರ ಜೊತೆ ತಿನ್ಬೋದು. ಯಾರಿಗೆಲ್ಲ ಮೊಮೋಸ್ ಇಷ್ಟ ಅವರು ಮಾಡ್ಕೊಂಡು ತಿನ್ನಿರಿ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ಚಾನಲ್ ಒಳಗೆ ನಿಮ್ಗೆ ಯಾವ ರೆಸಿಪಿ ನೋಡೋಕೆ ಇಷ್ಟ ಅಲ್ಲ ಪ್ಲೀಸ್ ನನಗೆ ಕಮೆಂಟ್ ಮಾಡಿರಿ. ಆ ರೆಸಿಪಿ ನಾನು ಮಾಡಿ ತೋರಿಸ್ತೀನಿ. ನಿಮ್ಮ ಕಮೆಂಟ, ನಿಮ್ಮ ಫೀಡ್ಬ್ಯಾಕ್ ಎಲ್ಲ ಭಾರಿ ಇಂಪಾರ್ಟೆಂಟ್ ನನಗೆ. ಲೈಕ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್.